ಅಲ್ಲ ಒಂದ್ ಮೇಜರ್ ಆರೋಪ ಏನಂತಂದ್ರೆ ಅದು ಎಷ್ಟು ಸತ್ಯನ ಎಷ್ಟು ಸುಳ್ಳ ಅಂದ್ರೆ ಗೊತ್ತೇ ಇದೆ ಎಲ್ಲರಿಗೂ ಓಪನ್ ಬುಕ್ ತರ ಏನಿದೆ. ಅಂದ್ರೆ ಗಿಲ್ಲಿ ಅವ್ರ ಏನಂತಂದ್ರೆ ಗೊತ್ತಿಲ್ಲ ನೀವು ಯಾವ ಕಮ್ಯುನಿಟಿ ಅಂದ್ರೆ ಅವ್ರನ್ನ ಹೇಳ್ಬಾರ್ದು ನಾನು. ಬಟ್ ಆ ಒಂದು ಸಮುದಾಯದವ್ರನ್ನ ಪರ್ಟಿಕ್ಯುಲರ್ ಆಗಿ ಮೀಟ್ ಮಾಡ್ತಾರೆ, ಅವ್ರನ್ನ ಆ ಲೀಡರ್ಸ್ ಭೇಟಿ ಆಗ್ತಾರೆ, ಅವ್ರ ಮನೆಗೆ ಹೋಗ್ತಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಅದನ್ನೇ ನಾನು ಹೇಳ್ತಾ ಇರೋದು, ಅವಾಗಿಂದ ಹೇಳ್ತಾ ಇರೋದು. ಯಾರು ಇವತ್ತು ಅವ್ರವ್ರು ಎಲ್ಲಿ ಜನ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದಾರೆ, ಅವ್ರೊಬ್ರು ಬಂದು ಯಾರು ರ್ಯಾಲಿ ಮಾಡಿಲ್ಲ ಸರ್, ಯಾರು ಸಪೋರ್ಟ್ ಮಾಡಿಲ್ಲ ಗಿಲ್ಲಿಗೆ. ಗಿಲ್ಲಿಗೆ ಸಪೋರ್ಟ್ ಮಾಡಿರೋದೇ ಕರ್ನಾಟಕ ಜನತೆ, ನಮ್ಮ ಪೊಲೀಸ್ನವರು, ನಮ್ಮ ಆಟೋ ಚಾಲಕರು, ನಮ್ಮ RMC ಮುದವರು, ಮತ್ತೆ ನಮ್ಮ ಇವಾಗ ಹೇಳಿದ್ರೆ ನಿಮ್ಗೆ ಯಲಹಂಕ ಗುರು ಅವರು, ಹೋಗ್ ಅಂತವ್ರು ಮೀಟ್ ಮಾಡಿ ನೀವು. ಅವ್ರ ತಾನೇ ಪ್ರಚಾರ ಮಾಡಿದ್ ನಿಮ್ಮನ್ನ, ಇಷ್ಟ್ ಬೆಳೆಯಕ್ ಅವ್ರ ಕಾರಣ ತಾನೆ. ನಿಮ್ಗೆ 50 ಕೋಟಿ ಓಟ್ ಏನಿದೆ ಅವರಿಂದಾನೇ ತಾನೇ ಬಂದಿದ್ದು ಎಲ್ರು. ಒಬ್ಬ ಬ್ಯಾಡ್ ಕಮೆಂಟ್ ಬೇರೆಯವ್ರನ್ನು ಮೀಟ್ ಆಗಿದಾರಲ್ಲ ಸರ್. ನೋಡಿ ಸಮುದಾಯದವ್ರನ್ನ ಬೇರೆ ಸಮುದಾಯದವ್ರು ಮೀಟ್ ಈಗ ಸುದೀಪ್ ಅವರು ಅವ್ರ ಸಮುದಾಯ. ಸರ್ ನಾನು ದೊಡ್ಡ ಸ್ಟಾರ್ ಬಗ್ಗೆ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅವರು ಇವ್ರ ಸಮುದಾಯ ಅಲ್ಲ, ಮತ್ತೆ ಇನ್ನ ಯಾರಿದ್ದಾರೆ ಬೇರೆ ಬೇರೆ ಸುಮಾರು ಜನ ಮೀಟ್ ಆಗಿದ್ದಾರೆ. ಇವ್ರ ಸಮುದಾಯದವರಲ್ವ, ಬೇರೆ ಸಮುದಾಯ ಅವರು, ಅವ್ರನ್ನು ಭೇಟಿ ಆಗಿದ್ದಾರೆ. ಅವ್ರು ಯಾರು ರ್ಯಾಲಿ ಮಾಡಿಲ್ವಲ್ಲ ಗಿಲ್ಲಿಗೋಸ್ಕರ? ಯಾರಾದ್ರೂ ಒಬ್ರು ಮಾಡಿದಾರ? ಇಲ್ಲ ಒಬ್ರು ಅನೌನ್ಸ್ಮೆಂಟ್ ಮಾಡಿದಾರೆ ಗಿಲ್ಲಿ ವೋಟ್ ಮಾಡಿ ಅಂತ? ಯಾರಾದ್ರೂ ಮಾಡಿದಾರೆ ಹೇಳಿ ನೀವು? ಅಲ್ಲ ಅಷ್ಟು ಜನ ಶಿವಣ್ಣ ಒಬ್ರು ಮಾಡಿದ್ದಾರೆ. ಕರೆಕ್ಟ್. ಶಿವಣ್ಣ ಒಬ್ರು ಮಾಡಿದ್ದಾರೆ, ಅದ್ ನಮಗ್ ತುಂಬಾ ಖುಷಿ. ಆಮೇಲೆ ನಮ್ಮ ಪುರಿಗಾಲಿ ಬಂದು ಮಳವಳ್ಳಿ ಹತ್ರ ನರೇಂದ್ರ ಸ್ವಾಮಿನವರು, ಅವ್ರೊಬ್ರು ಒಂದು MLA ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಅವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ. ಅದು ನಮ್ಗೆ ತುಂಬಾ ಒಳ್ಳೇದು. ನಿಮ್ಗೆ ಈ ತರ ಯಾರು ಸಪೋರ್ಟ್ ಮಾಡಿದಾರೆ ಅಂತವ್ರು ಮೀಟ್ ಮಾಡಿ ಸರ್, ನಾವು ಬೇಡ ಅಂತ ಕೇಳಲ್ವಲ್ಲ. ಈಗ ಅಂತವ್ರನ್ನೆಲ್ಲ ಮೀಟ್ ಮಾಡಿದ್ದಾರೆ, ನಾವೇನ್ ಬೇಜಾರೇನಿಲ್ಲ. ಶಿವಣ್ಣ ಅವ್ರು ಮೀಟ್ ಮಾಡಿದ್ರು ಬೇಜಾರಿಲ್ಲ, ಅವ್ರು ನರೇಂದ್ರ ಸ್ವಾಮಿ ಅವ್ರು ಮಾಡಿದ್ರು ಅವ್ರಿಗೂ ಬೇಜಾರಿಲ್ಲ. ಇನ್ನೊಬ್ರೆ ಒಂದ್ ಯಾರೇ ಒಂದ್ MLA ಅವ್ರು ಹೇಳಿದ್ರು, ಅವ್ರನ್ನ ಮೀಟ್ ಆಗಿದಾರೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರನ್ನ ಮೀಟ್ ಆಗಿ ಇವರು MTB ನಾಗರಾಜ್ ಅವ್ರನ್ನು ಭೇಟಿ ಆದ್ರು. ಅಂತ ಹೋಗಿ ನಿಮ್ಮ ಪ್ರಚಾರ, ನಿಮ್ ಬಗ್ಗೆ ಪ್ರಚಾರ ಮಾಡ್ತಾರಲ್ಲ ಅಂತ ಮಾಡಿ ನೀವು, ನಮ್ಗೆ ಏನ್ ಬೇಜಾರೇನಿಲ್ಲ ಅಂತ. ನಮಗ್ ಬೇಕಾಗಿರೋದು ಅಲ್ಲ. ನಿಮ್ಗೆ ಅನ್ಸುತ್ತಾ ಗಿಲ್ಲಿನ ಮುಂದಿಟ್ಕೊಂಡು ಅವ್ರ ಸಮುದಾಯ ನಾಯಕರು ಅವ್ರನ್ನ ಬೇಳೆ ಬೇಯಿಸ್ಕೊಂತೀರ ನಿಮ್ಗೆ ಅನ್ಸುತ್ತಾ? ಸರ್ ಯಾರು ಬೇಳೆ ಬೇಯಿಸ್ಕೊಳಕ್ ಆಗಲ್ಲ ಸರ್. ಇವಾಗ ನಾವು ಯಾರೇ ಒಬ್ರು ಹೇಳಿದ್ರು ಅಂತ ಓಟ್ ಹಾಕಲ್ಲ ಸರ್. ನಮ್ಮ ಮನ್ಸಲ್ಲಿ ಇರ್ಬೇಕು ಅದು ಓಟು. ಗಿಲ್ಲಿ ಬಂದ್ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಗಿಲ್ಲಿ ಓಟ್ ಹಾಕುವ ತಕ್ಷಣ ಯಾಕೆ ಕರ್ನಾಟಕ ಜನತೆನೂ ಹಾಕಲ್ಲ. ಸುಮ್ನೆ ಅವ್ರು ಇಟ್ಕೊಂಡ್ ಏನೋ ಇವತ್ತು ಮಾತಾಡ್ಕೊಬಹುದು, ಗಿಲ್ಲಿ ಬಂದ್ ನಿಂತ್ಕೊಂಡ್ಬಿಟ್ಟು ಇಂಥವ್ರಿಗೆ ಓಟ್ ಮಾಡಿ ಅಂದ್ರೆ ಯಾರು ಕರ್ನಾಟಕ ಜನತೆ ಮಾಡಲ್ಲ. ಅವ್ರ ಮನ್ಸಲ್ಲಿ ಯಾರಿಗಿರುತ್ತೆ ಅವ್ರಿಗೆ ಓಟ್ ಮಾಡೋದು. ಅವ್ರೇನೋ ಏನಾದ್ರೂ ಮಾಡ್ಕೊಳ್ಳಿ, ನಮಗ್ ಬೇಜಾರೇನಿಲ್ಲ. ಗಿಲ್ಲಿ ಇಟ್ಕೊಂಡು ಏನಾದ್ರು ಮಾಡ್ಕೊಳ್ಳಿ, ಅವ್ರು ಏನಾದ್ರೂ ಬೆಳೆ ಬೇಯಿಸ್ಕೊಳ್ಳಿ, ನಮಗ್ ಬೇಡ ಅದು. ನಮ್ ಕರ್ನಾಟಕ ಜನತೆ ಅಷ್ಟೊಂದು ದಟ್ರೇನಲ್ಲ ಸರ್. ಅವ್ರ ಮನ್ಸಲ್ಲಿ ಯಾರು ಓಟ್ ಮಾಡ್ಬೇಕು ಅನ್ನೋದಿದ್ರೆ ಅವ್ರಿಗೆ ಮಾಡೋದವ್ರು. ಗಿಲ್ಲಿ ಬಂದ್ ನಿಂತ್ಕೊಂಡ್ಬಿಟ್ಟು ಇವ್ರಿಗೆ ಓಟ್ ಮಾಡಿ ಅಂದ್ರೆ ಪರ್ಟಿಕ್ಯುಲರ್ ನಾವ್ ಯಾರು ಓಟ್ ಮಾಡಲ್ಲ ಅವ್ರಿಗೆ. ನಮ್ಮ ಮನ್ಸಿಗೆ ಯಾರು ಬರುತ್ತೆ ಅವ್ರಿಗೆ ಮಾತ್ರ ನಾವು ಓಟ್ ಮಾಡೋದು. ಗಿಲ್ಲಿ ಹೇಳ್ದಂತೆ ಮಾಡಲ್ಲ ನಾವು. ಒಂದು ನನಗೇನು ಅನ್ಸುತ್ತೆ ಅಂದ್ರೆ, ಹೌದು ನೀವು ಫ್ಯಾನ್ ಆಗಿದ್ದೀರಾ, ಅವ್ರದ್ದೆಲ್ಲದೂ ಕೂಡ ಒಪ್ಪಿ, ಕಲೆ ಆಗಿರ್ಬೋದು ಪ್ರತಿಯೊಂದು ಓದಿದೀರಾ. ಈ ಒಂದು ಭೇಟಿ ವಿಚಾರ ಡಿಲೇ ಆಗ್ತಿದೆ ಅನ್ನೋದಕ್ಕೆ ನೀವ್ ಯಾಕೆ ವಿರೋಧ ಮಾಡ್ಬೇಕು? ವೇಟ್ ಮಾಡಿ, ಅಪ್ರೋಚ್ ಮಾಡಿ, ಅಥವಾ ನೀವೇ ಒಂದು ಕಾಂಟ್ಯಾಕ್ಟ್ ಮಾಡಿ. ಸರ್ ಒಂದ್ ನಿಮಿಷ, ಇವಾಗ ನೀವ್ ಹೇಳಿದ್ರಿ ಇವಾಗ ಭೇಟಿ ಆಗೋದಕ್ಕೆ ಲೇಟ್ ಆಗ್ತಿದೆ ಅಂತ ಕೇಳ್ತಾ ಇದೀರಲ್ಲ ಸರ್. ಇವಾಗ ನೀವು ಬೇರೆಯವ್ರನ್ನೆಲ್ಲ ಮೀಟ್ ಮಾಡ್ತಿಲ್ಲ, ಅದನ್ನೇ ಬದಲು ನಮ್ಮನ್ನ ಮಾಡಿ, ನಮ್ಮಂತವ್ರು ಮಾಡಿ ಸರ್. ನೀವು ನಾವ್ ತಾನೇ ಸಪೋರ್ಟ್ ಮಾಡಿರೋದು ನಿಮ್ಗೆ. ಅಲ್ಲ ಅವ್ರು ಭೇಟಿ ಆಗೋದಕ್ಕೆ ಡಿಲೇ ಆಗ್ತಿರೋದಂತ ಈಗ ಸರ್. ಅದು ಡಿಲೇ ಆಗೋದು ಏನಕ್ಕೆ ಸರ್? ಡಿಲೇ ಆಗೋದು 10 ನಿಮಿಷ ಸರ್. ಪ್ರೋಗ್ರಾಮ್ 1000 ಇರ್ಬೋದು ಸರ್. ಇವತ್ತು ಏನೇ ಒಂದು ಪ್ರೋಗ್ರಾಮ್ ನೀವು ಮಾಡ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಅಭಿಮಾನಿಗಳು ಸರ್ ಕಾರಣ. ನಾವು ಅಭಿಮಾನಿಗಳನ್ನ ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಯಾರು ಸರ್ ಇಂಟರ್ವ್ಯೂ ಕೊಡ್ತಾ ಇದ್ರಿ ಇವತ್ತು? ಅಲ್ವಾ? ಒಂದು ಯೂಟ್ಯೂಬ್ ಚಾನಲ್ ಆರಾಗೆ ಇರ್ತಾ ಇದ್ದಿದ್ದು ಅವರು. ಅವ್ರು ಏನು ಯೂಟ್ಯೂಬ್ ಮಾಡ್ಕೊಬತ್ತಿರೋ ಅದೇ ಯೂಟ್ಯೂಬ್ ಅಲ್ಲೇ ಇರ್ತಾ ಇದ್ರು. ನಾವು ಅಭಿಮಾನಿಗಳು ಸರ್ ಬೆಳೆಸಿರೋದು, ಅದನ್ನ ಅಭಿಮಾನಿಗಳು ಬೆಳೆಸಿರೋದು. ಫಸ್ಟ್ ಅವ್ರ ಇಂಟರ್ವ್ಯೂ ಮಾಡಿ. ನೀವ್ ಯಾರ್ಯಾರೋ ಮಾಡ್ತಾ ಇದೀರಲ್ಲ, ಫಸ್ಟ್ ಅವ್ರನ್ನ ಮಾಡಿ. ಅಭಿಮಾನಿಗಳು ತಾನು ಬೆಳೆಸಿರೋದು ನಾವು ಇವತ್ತು, ಅವ್ರನ್ನ ಮಾಡಿ ನೀವು. ಅಂದ್ರೆ ಗಿಲ್ಲಿ ಏನಾದ್ರು ಹೊರಗೆ ಬಂದು ಚೇಂಜಸ್ ಕಾಣ್ತಿದೆ ಅಂತ? ಚೇಂಜಸ್ ಆಗಿದಾರ ಅಂತ? ತುಂಬಾ ಚೇಂಜಸ್ ಆಗ್ಬಿಟ್ಟಿದಾರಲ್ಲ ಸರ್ ಇವಾಗ. ಅಂದ್ರೆ ಚೇಂಜಸ್ ಆಗ್ಬಿಟ್ಟಿದ್ದಾರೆ, ತುಂಬಾ ಚೇಂಜಸ್ ಅನ್ನೋದು ಏನೂ ಇಲ್ಲ, ತುಂಬಾ ಆಗ್ಬಿಟ್ಟಿದ್ದಾರೆ ಇವತ್ತು. ನಮ್ಮ ಅಭಿಮಾನಿಗಳನ್ನೇ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತು. ಅವ್ರ ಬ್ಯಾಕ್ ಸಪೋರ್ಟ್ ಆಗಿ ಯಾರು ನಿಂತಿದ್ರು ಅಂತ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತು, ಅಲ್ವಾ? ಅದಕ್ಕೆ ತುಂಬಾ ಚೇಂಜಸ್ ಆಗ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಇವರು ಅಶ್ವಿನಿ ಹೇಳಿರ್ತಾರೆ, ಅದು ಸತ್ಯ ಆಗ್ಬಿಟ್ಟಿದೆ ಸರ್. ಇಲ್ಲಿ ಅಶ್ವಿನಿ ಮೇಡಮ್ ಹೇಳಿ ಸತ್ಯ ಆಗ್ಬಿಟ್ಟೈತಿ ಇವತ್ತು. ಅದೇ ನಡೀತಾ ಇರೋದು ಇವತ್ತು. ಅಶ್ವಿನಿ ಮೇಡಮ್ ಅವರು ಪಾಪ ಅವತ್ತು ಕರೆಕ್ಟ್ ಆಗಿ ಹೇಳಿದ್ರು, ಇವತ್ತು ಅದೇ ನಡೀತಾ ಇರೋದು ಇಲ್ಲಿ. ಅದ್ಯಾರೋ ಒಬ್ರು ಅವ್ರ ನಮ್ ಸೈಡ್ ಅವ್ರು ಯಾರೋ ಒಬ್ರು ಹೇಳಿದ್ರು, ರಾಜ್ಕುಮಾರ್ ಗೆ ಕಂಪೇರ್ ಮಾಡಿದ್ರು ಅವ್ರು, ಅಲ್ವಾ ಸರ್? ಒಂದ್ ವಿಡಿಯೋ ನೋಡಿದ್ರು, ರಾಜ್ಕುಮಾರ್ ಬೇಕಾದ್ರೆ ಮುಟ್ಬಿಡ್ಬೋದು, ಗಿಲ್ಲಿ ಮುಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಅಣ್ಣವ್ರು ಟಚ್ ಮಾಡಕ್ಕನ ಆಗತ್ತಾ ಸರ್? ಅಣ್ಣವ್ರಿಗೂ ಗಿಲ್ಲಿಯವ್ರಿಗೂ ಹೋಲಿಸ್ತಾರಲ್ಲ, ಅದು ಸರಿನಾ? ಅದೊಂದ್ ತಪ್ಪು. ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಗಳಲ್ಲಿ ಈ ತರ ಕೆಲವರು ಇರ್ತಾರೆ ಸರ್. ಎಷ್ಟೇ ಫ್ಯಾನ್ಸ್ ಇರ್ಬೋದು, ಅದು ನಾವು ಹುಟ್ಟಾಕಿರೋ ಫ್ಯಾನ್ಸ್ ಗಳು ಸರ್. ನಾವು ಕರ್ನಾಟಕ ಜನತೆ ಹುಟ್ಟಾಕಿರೋದು ಅದನ್ನೆಲ್ಲ. ಅವ್ರಿಗೇನು ಅವ್ರಾಗಿದ್ದು ಅವ್ರು ಸಂಪಾದನೆ ಮಾಡಿದ್ದಲ್ಲ. ನಾವು ಕರ್ನಾಟಕ ಜನತೆ ಅವ್ರನ್ನ ಪ್ರೀತಿಯಿಂದ ಆರೈಸಿರೋದಕ್ಕೆ ಇವತ್ತು ನಾವು ಅಭಿಮಾನಿಗಳು. ಅಣ್ಣವ್ರನ್ನ ಅವ್ರಿಗೂ ಇವ್ರಿಗೂ ಕಂಪಾರಿಸನ್ ಮಾಡಕ್ಕಾಗತ್ತೆ ಸರ್? ಅಣ್ಣವ್ರೇ, ಗಿಲ್ಲಿನೇ. ಹೋಗಿ ಅದನ್ನೆಲ್ಲ ಅದ್ಯಾರೋ ಒಬ್ಬ ತಾತ ಬೆಳೆದ ಅದನ್ನೆಲ್ಲ ಮಾತಾಡಕ್ ಹೋಗ್ಬಾರ್ದು. ಫಸ್ಟ್ ಅದು ದೊಡ್ಡ ತಪ್ಪು. ಅಣ್ಣವ್ರನ್ನ ಟಚ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ದೊಡ್ಡ ತಪ್ಪು.
ಅದನ್ನೆಲ್ಲ ಮಾತಾಡಕ್ ಹೋಗ್ಬಾರ್ದು. ಹ್ಮ್. ನೆನ್ನೆ ಒಂದ್ ರೀಲ್ಸ್ ಅಲ್ಲಿ ನೋಡಿದೆ, ಹ್ಮ್. ನಗಿಸ್ಬಿಟ್ರು ಹ್ಮ್. ಸಿಕ್ಕಾಪಟ್ಟೆ ನಗಿಸ್ಬಿಟ್ರು, ಯಾ ಸಾಧಕ್ ವಕೀಲನ ಇಲ್ಲ, ಯಾರು ಇಲ್ಲ ಅಂತಂದ್ರು. ಸರ್ ಸಾಧಕ್ ವಕೀಲ ಅವ್ರನ್ನ ಟಚ್ ಮಾಡಕ್ಕಾಗುತ್ತೆ ಸರ್? ಓಕೆ ಅವ್ರು ಮಾಡಿರೋ ಕಾಮಿಡಿನ ಇದ್ ಮಾಡಕ್ಕಾಗತ್ತ ನಾವು? ಓಕೆ ಅದನ್ನ ಗಿಲ್ಲಿಗೆ ಹೋಲಿಸ್ತಾ ಇದಾರೆ. ಹ್ಮ್. ಅದು ತಪ್ಪು. ಹ್ಮ್. ಅದು ತಪ್ಪು. ಹ್ಮ್. ನಮ್ಮ ಇವತ್ತು ನಾವು ಸಾಧಕ್ ವಕೀಲ ಯಾವ ತರ ನೋಡ್ತಾ ಇದೀವಿ ಅಂದ್ರೆ, ಹ್ಮ್. ನಮ್ಮ ನರಸಿಂಹರಾಜು, ಹ್ಮ್. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರನ್ನ, ಓಕೆ ಅವ್ರನ್ನ ನಾವು ಸಾಧಕ್ ವಕೀಲ ನೋಡ್ತಾ ಇದೀವಿ. ಹೌದು ಕರೆಕ್ಟ್ ಅದ? ಹೌದು ಅಷ್ಟು ನಗಿಸ್ತಾರೆ ಇವತ್ತು. ಹ್ಮ್. ಅದನ್ನ ಹೋಗಿ ಗಿಲ್ಲಿನೂ ನಗ್ಸವ್ರೆ, ನಗ್ಸಲ್ಲ ಅಂತ ಹೇಳಲ್ಲ. ಹೌದು ಪ್ರತಿಯೊಬ್ರು ಕಾಮಿಡಿಯನ್ಸ್ ನಗಿಸ್ತಾರೆ. ಹ್ಮ್. ಆದ್ರೆ ಒಬ್ರಿಗೊಬ್ರನ್ನ ಕಂಪಾರಿಸನ್ ಮಾಡಬಾರ್ದು. ಓಕೆ ಸಾಧಕ್ ವಕೀಲನೇ, ಗಿಲ್ಲಿ. ಅಂದ್ರೆ ಇದ್ರ ನಡುವೆ ಗಿಲ್ಲಿ ಫ್ಯಾನ್ಸ್ ಗಳಲ್ಲಿ ಈ ತರ ಫ್ಯಾನ್ಸ್ ಗಳು ಇದಾರೆ ಅಂತ. ಈ ತರನು ಇದಾರೆ. ಅಲ್ಲ ಹಂಗಂದ್ರೆ ನೀವು ಇವಾಗ ಯಾರು ಇವರು ಡಾಕ್ ಸತೀಶ್ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಗೆ ರಿಲೇಟೆಡ್ ಆಯ್ತಲ್ಲ, ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಗಳೆಲ್ಲ ಸ್ಲಮ್ ತರ ಅಂತ ಏನೋ ಒಂದ್ ಹೇಳಿದ್ರೆ. ಸರ್ ಅವ್ರೇನೋ ಹೇಳ್ಕೊಂತಾರೆ, ಅದು ಅದನ್ನ ಬಿಟ್ಟಾಕಿ. ಹ್ಮ್. ನಾವ್ ಸ್ಲಮ್ ಆಗಿದ್ರೆ ಒಬ್ರು ಮನ್ಸನ್ನ ಬೆಳ್ಸಕ್ ಆಗ್ತಾ ಇಲ್ಲ ಇವತ್ತು. ಹ್ಮ್. ನಾವ್ ಸ್ಲಮ್ ಆಗಿರೋದಕ್ಕೆ ಆಯ್ತು, ಅವ್ರು ಹೇಳಂಗೆ ಒಪ್ಕೊಳ್ಳೋಣ. ನಾವು ಸ್ಲಮ್ ಅವ್ರು ಬೆಳ್ಸಿದೀವಲ್ಲ ಗಿಲ್ಲಿನ, ಯಾವ ಮಟ್ಟಕ್ಕೆ ಬೆಳ್ಸಿದೀವಿ ಸರ್ ಇವತ್ತು? ಹೌದು ಯಾವ ರೇಂಜ್ ಅಲ್ಲಿ ನಿಂತಿದ್ದಾರೆ ಇವತ್ತು ಗಿಲ್ಲಿ ಅವರು? ಹ್ಮ್. ನಾವ್ ಅಭಿಮಾನಿಗಳೇ ತಾನು ಬೆಳ್ಸಿರ ಸರ್? ಅಲ್ಲ, ಇವಾಗ ಬಿಡಿ ಪಾಪ. ಒಂದು ಓಕೆ ಬೆಳ್ಸಿದೀರಾ, ನಿಮ್ ಸಪೋರ್ಟ್ ಇದೆ, ಗಿಲ್ಲಿದು ಆ ಒಂದ್ ಎಫರ್ಟ್ ಇದೆ, ಒಪ್ಕೊಳ್ಳೋಣ. ಕೆಲವರು ಅತಿರೇಕವಾಗಿ ಮಾಡ್ತಾರಲ್ಲ ಅಭಿಮಾನಿಗಳು ಅಂತಂದ್ರೆ, ಸುದೀಪ್ ಇಲ್ಲ ಕ್ರೇಜ್, ಆತ ಕ್ರೇಜ್ ಇದೆ ಅಂತ ಕೇಳ್ತಾರೆ. ಅದನ್ನೆಲ್ಲ ರಾಜ್ಕುಮಾರ್ ಅವ್ರ ಬಿಟ್ರೆ ನೆಕ್ಸ್ಟ್ ಗಿಲ್ಲಿನೇ ಅಂತಾರೆ. ನೀವ್ ಹೇಳ್ದಂಗೆ ನೋಡಿ, ಈ ತರ ಎಲ್ಲ ಮಾತಾಡ್ತಾರಲ್ಲ, ಅದು ತಪ್ಪು. ಹ್ಮ್. ದೊಡ್ಡವರೇನೆ. ಹ್ಮ್. ದೊಡ್ಡವ್ರನ್ನ ಆ ಸ್ಥಾನಕ್ಕೆ ಹೇಳ್ಕೊಂಬಾರ್ದು ಅಭಿಮಾನಿಗಳನ್ನ. ನಾನು ಹೇಳ್ತಾ ಇರೋದು ಅಷ್ಟೇ. ಓಕೆ ಅಣ್ಣವ್ರ ಲೆವೆಲ್ಗೆ ಗಿಲ್ಲಿನ ಹೇಳ್ಕೊಂಬಾರ್ದು. ಹ್ಮ್. ಸುದೀಪ್ ಲೆವೆಲ್ಗೆ ಹ್ಮ್. ಗಿಲ್ಲಿನ ಹೇಳ್ಕೊಂಬಾರ್ದು. ಹ್ಮ್. ಅವರೆಲ್ಲ ಒಂದ್ ದೊಡ್ಡ ಸ್ಥಾನದಲ್ಲಿ ಇದಾರೆ. ಹ್ಮ್. ಇವತ್ತು ನಮ್ಮ ವಿಷ್ಣು ಅಪ್ಪಾಜಿ, ನಾವು ನಿಮ್ಗೆ ಗೊತ್ತು ಸರ್, ನಾನು ಪಕ್ಕ ವಿಷ್ಣು ದಾದ ಅವ್ರ ಅಭಿಮಾನಿ. ಹೌದು. ಇವತ್ತು ನಾವು ಹ್ಮ್. ಅವ್ರನ್ನ ಸುದೀಪ್ ಅಲ್ಲಿ ನೋಡ್ತಾ ಇದೀವಿ. ಹ್ಮ್ 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 ಒಬ್ಬರು ನಮ್ಮ ಅಪ್ಪಾಜಿ, ವಿಷ್ಣು ಅಪ್ಪಾಜಿನ ನಾವು ಇವತ್ತು ಸುದೀಪ್ ಅವರಲ್ಲಿ ನೋಡ್ತಾ ಇದೀವಿ. ಓಕೆ ಆ ರೇಂಜ್ ಎಲ್ಲ ಹೇಳಕ್ ಹೋಗ್ಬಾರ್ದು. ಅಭಿಮಾನಿಗಳು ಇರ್ಬೇಕು, ಅಭಿಮಾನಿ ಇದೀವಿ. ಹ್ಮ್. ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಸರ್. ನಾವು ಹೇಳ್ಕೊಬೋದಲ್ಲ, ಅಣ್ಣವ್ರ ಲೆವೆಲ್ಗೆ ಅವ್ರೆ ನಮ್ಮ ವಿಷ್ಣು ಅಪ್ಪಾಜಿ ಅಂತ ನಾವ್ ಹೇಳ್ಕೊಬೋದಲ್ಲ. ಓಕೆ ನಾವ್ ಹೇಳ್ಕೊಳಲ್ಲ, ನಮಗ್ ಬೇಡ ಅದು. ಓಕೆ ನಮ್ಮ ಅಪ್ಪಾಜಿ ನಮ್ಗೆ ಅದನ್ನೆಲ್ಲ ಹೇಳ್ಕೊಡಿಲ್ಲ, ಬರೀ ಪ್ರೀಸದ್ ಮಾತ್ರ ಹೇಳ್ಕೊಟ್ಟಿರೋದು. ಅದನ್ನ ಮಾತ್ರ ನಾವು ಕಲ್ತಿದೀವಿ. ಓಕೆ ಯಾರ ರೇಂಜ್ಗೂ ತಗೊಂಡ್ ಹೋಗಕ್ ಹೋಗ್ಬಾರ್ದು. ದೊಡ್ಡವ್ರೇ, ಚಿಕ್ಕವ್ರೇನೆ, ಆ ರೇಂಜ್ ಅಲ್ಲೇ ಇರ್ಬೇಕು. ನನ್ನ ಅಭಿಮಾನಿಗಳಿಗೆ ಹೇಳೋದು ಅದನ್ನೇನೆ. ಸುದೀಪ್ ಅವ್ರಿಗೆ ಹೋಲ್ಸೋದು, ಆಮೇಲೆ ದರ್ಶನ್ ಅವ್ರಿಗೆ ಹೋಲ್ಸೋದು, ಅಣ್ಣವ್ರಿಗೆ ಹೋಲ್ಸೋದು, ಇದೆಲ್ಲ ಮಾಡ್ಬೇಡಿ. ಓಕೆ ಅವ್ರಿಗಾದಂತ ಒಂದ್ ಸ್ಥಾನ ಇದೆ, ಅದನ್ನ ಬಿಟ್ಬಿಡಿ. ಗಿಲ್ಲಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ನಾವು ಒಪ್ಕೊಳ್ಳೋಣ. ದೊಡ್ಡವ್ರ ಲೆವೆಲ್ಗೆಲ್ಲ ನೀವು ಬೇಡ ಅದು. ಓಕೆ ಅದಕ್ಕೆಲ್ಲ ತಗೊಂಡ್ ಹೋಗ್ಬೇಡಿ ಇದನ್ನ. ಮಾತ್ರ ಸೊ ಒಂದು ಇವಾಗ ವಿಚಾರ ಇನ್ನೊಂದೇನಂದ್ರೆ, ಇದ್ರ ನಡುವೆ ಅದೇ ವಿಚಾರ ಬಂದಿದ್ದಕ್ಕೆ ಇವ್ರದ್ದು ಸ್ಟೇಟ್ಮೆಂಟ್ಗಳು ಬಹಳ ಇವಾಗ ಟ್ರೆಂಡ್ ಆಗ್ತಿದೆ. ಅಂದ್ರೆ ವೈರಲ್ ಆಗಿರ್ಬೋದು, ರಿಲೇಟೆಡ್ ಆಗಿರ್ಬೋದು, ಯಾರ್ದು ಡಾಕ್ ಸತೀಶ್ ಅವ್ರದ್ದು. ಸೊ ಅವ್ರದ್ದು ವಿಚಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಯಾಕೆಂತಂದ್ರೆ ಈ ನಿಮ್ಗೆ ಏನಕ್ಕೆ ಅಂದ್ರೆ, ಅವ್ರು ಫ್ಯಾನ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡು ಕೂಡ ಹೇಳ್ತಿದ್ದಾರೆ. ಅವ್ರದ್ದು ಬೇರೆ ಹೇಳೋದಾದ್ರೆ ನಿಮ್ಮ ಗಿಲ್ಲಿ ಫ್ಯಾನ್ಸ್ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ. ಸರ್ ಒಂದು ಹೇಳೋ ಲೆಕ್ಕ ಅಂತಂದ್ರೆ, ಈಗ ಡಾಕ್ ಸತೀಶ್ ಅವ್ರು ಹೇಳೋ ಲೆಕ್ಕ ನಮ್ಗೆ ಗಿಲ್ಲಿಗೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಂತ ಸರ್ ಅದು. ಓಕೆ ಅಲ್ವಾ? ಅವರು ಈಗ ಡಾಕ್ ಸತೀಶ್ ಅವ್ರ ಹಂಗೆ ಹೇಳ್ಕೊಂಡ್ ಬಂತಾ ಇದ್ರು, ನಾವು ಅಭಿಮಾನಿಗಳು ಜಾಸ್ತಿ ಹೋಯ್ತಾನೆ ಹೋದ್ವಿ. ಅವ್ರು ಹೇಳ್ಕೊಂಡ್ ಬರ್ತಾ ಇದ್ರು, ಇವ್ರು ಬೆಳಿತಾನೆ ಹೋದ್ರು, ನಾವು ಅಭಿಮಾನಿಗಳು ಜಾಸ್ತಿ ಆಗ್ತಾನೆ ಹೋದ್ವಿ. ಅದು ಒಂದ್ ಲೆಕ್ಕಾಚಾರದಲ್ಲಿ ಒಳ್ಳೇದೇ ಅನ್ಕೊಬಹುದು ನಾವು. ಡಾಕ್ ಸತೀಶ್ ಅವ್ರು ಹೇಳಿದ್ದು ಒಂದ್ ಲೆಕ್ಕಾಚಾರದಲ್ಲಿ ಒಳ್ಳೇದೇ ಅನ್ಕೊಬಹುದು. ಅವ್ರು ಕಾಲು ಎಳೆಕ್ ಮಾಡಿದ್ರು, ನಾವ್ ಮೇಲೆ ಕೆತ್ತಾಕ್ ಮಾಡಿದ್ವಿ. ನಡೀತಾ ಇದೆ ಅದು, ನಡೀಲಿ, ಬೆಳಿಲಿ. ಓಕೆ ಅದೇ ಇವಾಗ ಫೈನಲಿ 100% ಈ ವಿಡಿಯೋ ಗಿಲ್ಲಿಗೆ ತಲುಪತ್ತೆ, ಯಾರೋ ತಲುಪಿಸ್ತಾರೆ. ಸೊ ನೋಡಿದ್ಮೇಲೆ ನಿಮಗೆ ಕರೆ ಮಾಡಿ, ನಿಮ್ ಸಂಪರ್ಕ ಮಾಡಿ, ಭೇಟಿ ಆಗ್ತೀನಿ, ಇಲ್ಲ ನೀವೇ ಬನ್ನಿ ಅನ್ನೋ ತರ ಏನಾದ್ರು ಅಪ್ರೋಚ್ ಮಾಡಿದ್ರೆ ನಿಮ್ಮ ನಿರ್ಧಾರ ಏನು? ನಾನು ದಯವಿಟ್ಟು ಭೇಟಿ ಆಗಲ್ಲ ಸರ್. ಓಕೆ ಬೇಜಾರ್ ಮಾಡ್ಕೊಂಬಾರ್ದವ್ರು. ಓಕೆ ದಯವಿಟ್ಟು ನಾನಂತೂ ಭೇಟಿ ಆಗಲ್ಲ. ಓಕೆ ಅವರು ಅವ್ರಿಗೆ ಗಿಲ್ಲಿಯವ್ರಿಗೆ ನಾನು ಕೇಳ್ಕೊಳ್ಳೋದು ಒಂದೇನೆ, ಫಸ್ಟ್ ಕರ್ನಾಟಕ ಜನತೆನ ನಿಮ್ಗೆ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ನಿಮ್ಮನ್ನ ಈ ಮಟ್ಟಕ್ಕೆ ಇಟ್ಟಿದ್ದಾರೆ. ತುಂಬಾ ಜನ ಕಷ್ಟಪಟ್ಟಿದ್ದಾರೆ ನಮ್ಮ ಕರ್ನಾಟಕ ಜನತೆಯವರು. ಅಂತವ್ರು ಮೀಟ್ ಆಗಿ, ನಮ್ಮ ಆಟೋ ಡ್ರೈವರ್ ಮೀಟ್ ಆಗಿ, ಕ್ಯಾಬ್ ಡ್ರೈವರ್ ಮೀಟ್ ಆಗಿ, ನಮ್ಮ ರಕ್ಷಣೆ ಯೋಧಕರು ಮೀಟ್ ಮಾಡಿ ಅವ್ರು ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ RMC ಮಧುವ್ರು ಮೀಟ್ ಆಗಿ, ನಮ್ಮ ಯಲಹಂಕ ಗುರು ಅವ್ರನ್ನ, ಇವ್ರನ್ನ ಹೋಗಿ ಮೀಟ್ ಆಗ್ಲಿ ಸಾಕ್. ನನಗೆ ನನ್ನನ್ನು ಮೀಟ್ ಆಗೋದು ಬೇಡ ಸರ್. ಯಾಕೆ ಅಂದ್ರೆ ನೀವು ಅಷ್ಟು ಪ್ರೀತಿ ಮಾಡ್ತೀರಾ, ಅಷ್ಟು ವಿಶ್ವಾಸ ಇದೆ ಗಿಲ್ಲಿ ಮೇಲೆ, ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರವಾಗಿ ಯಾಕೆ ಅಷ್ಟೊಂದು? ಈಗಲೂ ಸಪೋರ್ಟ್ ಮಾಡ್ತೀವಿ, ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಸರ್. ನಾವೇನು ಅವ್ರ ಬಗ್ಗೆ ಯಾಕೆ ಅಷ್ಟೊಂದು ಒಂದು ಈ ವಿಚಾರ ಅಷ್ಟೊಂದು ಅರ್ಟ್ ಯಾಕಾಯ್ತು ಅಂತ? ನಮ್ಗೆ ಅರ್ಟ್ ಅಂತಂದ್ರೆ, ನಾವು ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ಸರ್. ನಾವು ಪ್ರೀಸದ್ ಮಾತ್ರ ಕಲ್ತಿದೀವಿ, ಸರಿನಾ? ಒಬ್ರ ಮೇಲೆ ದ್ವೇಷ ಮಾಡೋದ್ ಕಲ್ತಿಲ್ಲ. ಒಂದ್ಸತಿ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಯಾರು ಅನ್ನೋದೇ ಮರ್ತೋಗ್ಬಿಡ್ತೀವಿ ನಾವು. ನಾವ್ ವಿಷ್ಣುವರ್ಧನ್ ಅಭಿಮಾನಿಗಳು ಎಷ್ಟು ಪ್ರೀಸದ್ ಮಾತ್ರ ತುಂಬಾ ಕಲ್ತಿದೀವಿ. ಇವತ್ ನೀವೇನು ಗೊತ್ತು, ನಮ್ಮ ಅಪ್ಪಾಜಿ ಅವ್ರ ಸಮಾಧಿ ಹೊಡೆದಾಕ್ ಹೋದ್ರು, ಇವತ್ತು ಹೋರಾಟ ಮಾಡ್ತಾ ಇದೀವಿ, ಇನ್ನು ಮಾಡ್ತಾನೆ ಇದೀವಿ. ನಮ್ಗೆ ಇನ್ನೂ ಇದು ಸಿಕ್ಕಿಲ್ಲ. ಆದ್ರೆ ನಾವು ಶಾಂತಿ ರೀತಿಯಿಂದ ಮಾಡ್ತಾ ಇದೀವಿ. ಯಾವ್ದೋ ಗಲಾಟೆ ಮಾಡಿ ನಾವು ಯಾರು ಮಾಡಿಲ್ಲ, ಅಲ್ವಾ ಸರ್? ನಾವ್ ಆತರ ಅವ್ರು. ನಾವ್ ಒಂದ್ಸತಿ ಪ್ರೀಸಕ್ ನಿಂತ್ಕೊಂಡ್ರೆ ಪ್ರೀತಿಸ್ತೀವಿ. ನಮ್ಗೆ ಬೇಡ ಅಂತ ಡಿಸೈಡ್ ಆಗ್ಬಿಟ್ರೆ ನಮ್ಗೆ ಬೇಡ. ಈಗ ದಯವಿಟ್ಟು ನಾನು ಗಿಲ್ಲಿ ಮೀಟ್ ಆಗ್ತೀನಿ ಅಂದ್ರೆ ನಾನು ಮೀಟ್ ಆಗಲ್ಲ ಸರ್.
ಓಕೆ. ಈಗ ನಿಮ್ಮನ್ನ ಪ್ರೀತಿಸ್ತವ್ರಲ್ಲ ಜನ, ಹ್ಮ್. ಅವ್ರನ್ನ ಮೀಟ್ ಆಗಿ ಹ್ಮ್. ನಿಮ್ಗೆ ಯಾರು ಬೆಂಬಲವಾಗಿ ಸಪೋರ್ಟ್ ಆಗಿ ನಿಂತಿದ್ರು ಹ್ಮ್. ಅಂತವ್ರನ್ನ ಮೀಟ್ ಮಾಡ್ಲಿ, ಓಕೆ. ಅದನ್ನ ಕೇಳ್ಕೊಂತ ಇದ್ದೀನಿ. ಹ್ಮ್. ಅಷ್ಟೇ ಸರ್ ಅವ್ರ ಹತ್ರ ಕೇಳೋದು ನಾನು. ಸೊ ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿ ಕುಮಾರ್ ಅವರ ಮಾತು. ಆ ಒಂದು ಗಿಲ್ಲಿ ಮೇಲಿನ ಒಂದು ಕಲೆಗೆ, ಆ ಒಂದು ಮಾತುಗಾರಿಕೆಗೆ ಅವರು ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ರು, ಸಪೋರ್ಟ್ ಕೂಡ ಮಾಡಿದ್ರು. ಗಿಲ್ಲಿ ವಿನ್ ಆಗ್ತಾನೆ ಅಂತ ಹೇಳಿದ್ರು, ವಿನ್ ಆಗಿದ್ದಾರೆ. ಆದ್ರೆ ಆ ಒಂದು ಭೇಟಿ, ಹೊರಗಡೆ ಬಂದು ನಾನು ಭೇಟಿ ಆಗ್ತೀನಿ ಅಂತ ಬಿಗ್ ಬಾಸ್ ಮನೇಲಿ ಹೇಳಿದ್ರು. ಸೊ ಅದು ಭೇಟಿ ಆಗೋಕೆ ಆಗ್ತಾ ಇಲ್ಲ. ಗಿಲ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನ ಸಂಪರ್ಕ ಮಾಡಿಲ್ಲ, ನಾವು ಕರೆ ಮಾಡೋರು ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಒಂದು ಅವರೊಂದು ಅಸಮಾಧಾನ, ಅಂದ್ರೆ ಅವರೊಂದು ಬೇಜಾರನ್ನ ತೋಡ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಗಿಲ್ಲಿ ಅವರ 100% ತಲುಪುತ್ತೆ ಈ ವಿಡಿಯೋ ನೋಡಿ. ನಿಮ್ಮ ಫ್ಯಾನ್ ಅಪ್ಪಟ ಅಭಿಮಾನಿ ಬೇಜಾರಲ್ಲಿದ್ದಾರೆ. ಸೊ ಅವ್ರನ್ನ ಬೇಗ ಕಾಂಟ್ಯಾಕ್ಟ್ ಮಾಡಿ ಬಗೆಹರಿಸ್ಕೊಳ್ಳಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.